ಪಕ್ಷದ ನಾಯಕ ಅಂತೇಳಿ ನಮ್ಮ ಸಿದ್ದರಾಮಣ್ಣನಿಗೆ ವೋಟ್ ಹಾಕಿ ವಿಧಾನಸೌಧಕ್ಕೆ 8 ವರ್ಷ ಅವರು CM ಮಾಡಲಿಕ್ಕೆ ಸಹಕಾರ ಕೊಟ್ವಿ. ಅದು 8 ವರ್ಷ ಅವರು ಇದ್ದು ಯಾವುದೇ ಒಂದು ಹಿಂದುಳಿದ ವರ್ಗಗಳ ಉದ್ಧಾರ ಅವರು ಮಾಡೋಕ್ಕಾಗಲ್ಲ. ಬರೀ ಅವ್ರ ಜಾತಿಗೆ ಮಾಡ್ಕೊಂಡ್ರು, ಅವ್ರ ಕೆಲಸ ಮುಗಿಸ್ಕೊಂಡ್ರು, ಇಲ್ಗೋಗ್ರು. ಇವೆಲ್ಲ ನಾವು ಗಮನಿಸಿದೆ. ವಿಕಾಸಶೀಲ ಇನ್ಸಾನ್ ಪಾರ್ಟಿ ಅತಿ ಹಿಂದುಳಿದ ಅಲೆಮಾರಿ ಎಲ್ಲ ನಾವು 155ರಿಂದ 200 ಜಾತಿಗಳಿದ್ದೀವಿ. 2 ಅಲ್ಲಿ ನಮ್ಮ ನಿಷಾದ್ ಅಂತ ಹೇಳ್ತಿರ್ತೀವಿ, ಮಲ್ಲ ಅಂತ ಹೇಳ್ತಿರ್ತೀವಿ, ಮಚ್ಚಾರವಾಲ ಅಂತ ಹೇಳ್ತಿರ್ತೀವಿ. ಆ ಜಾತಿಗಳು ಇಟ್ಕೊಂಡು ಅಲ್ಲಿ VIP ಪಾರ್ಟಿ ಇಲ್ಲಿಯೂ ಸಹ ನಾವು ಸೇಫ್. ಅದೇ ರೀತಿ ನಾವು ಇಲ್ಲಿ ಗಂಗಾ ಮಠ ಪೊಲೀಸ್ ಸಮಾಜದವರು ಒಂದು 60ರಿಂದ 70 ಲಕ್ಷ ಜನ ನಮಗೆಲ್ಲ ಉದ್ಧಾರ ಆಗುತ್ತೆ ಅಂತೇಳಿ ನಾವು ಈ ಒಂದು ಪಕ್ಷವನ್ನು ಕರ್ನಾಟಕಕ್ಕೆ ತರ್ತಾ ಇದ್ದೀವಿ. ಬೇರೆ ಏನೆಲ್ಲ ಕ್ವಶನ್ಸ್ ಇದೆ ದಯವಿಟ್ಟು ಕೇಳಿ. ನಾವು ನಮ್ಮ ಹಿಂದುಳಿದ ಜಾತಿಗಳಲ್ಲಿ ಅದರಲ್ಲಿ ನಾವು ಕೋಲಿ ಗಂಗಾ ಮಠ ಸಮಾಜದವರು ಈ ಕರ್ನಾಟಕದಲ್ಲಿ ಇದ್ದೀವಿ. ಸರ್ ನಿಮ್ಮ ಹತ್ರ ಡೇಟಾ ಇದೆಯಾ? ಸ್ವಾಮಿ ಕೊಡ್ತಾ ಇದ್ದಾರಲ್ಲ ಅದೆಲ್ಲ ಸುಳ್ಳಿದೆ. ನಾವು ಕುರುಬರಷ್ಟೇ ಇದ್ದೀವಿ. ಆದ್ರೆ ನಮ್ಮ ಜಾತಿಗಳು ತೋರಿಸ್ತಾರೆ, ತುಂಬಾ ಕಡಿಮೆ ತೋರಿಸ್ತಾ ಇದ್ದಾರೆ. ಏನಂದ್ರೆ ರಾಜಕೀಯ ಲಾಭಕ್ಕೋಸ್ಕರ. ಜಾತಿಗಳನ್ನ ತೋರಿಸಿದ್ರೆ ನಾಳೆ ಸರ್ಕಾರಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ರಾಜ್ಯ ಆಡಕ್ಕೆ ಅಂತೇಳಿ ಏನ್ ಮಾಡ್ತಾರೆ. 2,20,00,000 ಜನ ಇದೀವಿ. ಎಲ್ಲಾ ತಾಲೂಕುಗಳು ನಮ್ಮ ಹತ್ರ ಡೇಟಾ ಇದೆ. ಯಾರು ನಮ್ಮನ್ನ ಹಿಂದೆ ನಮ್ಮನ್ನ ಇಷ್ಟು ವರ್ಷ ನಮ್ಮನ್ನ ಯಾರು ಮೇಲಕ್ಕೆ ಎತ್ತಿಲ್ವೋ ಅವ್ರಿಗೆಲ್ಲ ನಾವು ಸತಿ ಪಾಠ ಕಲಿಸ್ತೀವಿ. ನಿಶಾಂತ್ ಜನ ಮಚ್ಚಾರವಾಲ ಇವರೆಲ್ಲ ಸೇರ್ಕೊಂಡು ಅವ್ರದ್ದು ರಾಜಕೀಯ ಪ್ರಾತಿನಿಧ್ಯ ಇರ್ಲಿಲ್ಲ. ಏನ್ ಮಾಡಿದ್ರು ಅಲ್ಲೊಂದು ಪಕ್ಷ ಹುಟ್ಟಾಕ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಪಕ್ಷ ಹುಟ್ಟಾಕಿದ್ರು, VIP ಪಾರ್ಟಿ ಅಂತ, ವಿಕಾಸಶೀಲ ಇನ್ಸಾನ್ ಪಾರ್ಟಿ ಅಂತ. ಅದ್ರ ಸಿದ್ಧಾಂತ ಅದು ಅವ್ರ ಜೊತೆನಲ್ಲೂ ಅಧಿಕಾರಕ್ಕೆ ಬರ್ಬೇಕಂದ್ರೆ ನಮ್ಮನ್ನ ಇಟ್ಕೊಂಡೇ ಬರ್ಬೇಕು. ಅಧಿಕಾರಕ್ಕೆ ಮಾಡಕ್ಕೆ ಹಿಂದುಳಿದ ಬರೀ ಹಿಂದುಳಿದ ಪತ್ರರಿಗೆ ಬೆಳಗಿನ ಶುಭೋದಯ. ರಾಷ್ಟ್ರೀಯ ಕೋಲಿ ಬೆಸ್ತ ನಿಷಾದ ಹಿಂದುಳಿದ ವರ್ಗಗಳ ಮಠಾಧೀಶ್ವರರ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಉಪಸ್ಥಿತರಿದ್ದೇವೆ. VIP ವಿಕಾಸಶೀಲ ಇನ್ಸಾನ್ ಪಾರ್ಟಿ ಕರ್ನಾಟಕದ ರಾಜ್ಯ ಘಟಕಕ್ಕೆ ನಮ್ಮ ಮಹಾಸಭಾ ಬಹಿರಂಗವಾಗಿ ಬೆಂಬಲ ಸೂಚಿಸಿ 150ಕ್ಕೂ ಹೆಚ್ಚು ಅತಿ ಹಿಂದುಳಿದ ವರ್ಗಗಳ ಮಠಾಧೀಶ್ವರರು ಈ ಪಕ್ಷದ ಜೊತೆಯಲ್ಲಿ ನಿಂತು ಕೆಲಸ ಮಾಡಲು ಸನ್ನದ್ಧರಾಗಿರ್ತಾರೆ. ನಾಳೆ 7ನೇ ತಾರೀಕು ಲಲಿತಾ ಅಶ್ವಕೂಟದಲ್ಲಿ ಜರುಗುತ್ತಿರುವಂತಹ ರಾಜ್ಯ ಘಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸುಮಾರು 150ರಿಂದ 200 ಜನ ಮಠಾಧೀಶ್ವರರು ಅವತ್ತಿನ ದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಮುಂದಿನ ದಿನಮಾನಗಳಲ್ಲಿ ರಾಜ್ಯದ 32 ಜಿಲ್ಲೆಗಳಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿಯೂ ಕೂಡ ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿಯ ಮಠಾಧೀಶ್ವರರು ಶ್ರಮಿಸಲಿದ್ದಾರೆ. ಹಳ್ಳಿಯಲ್ಲಿ ಗ್ರಾಮ ಹೋಬಳಿ ಮಟ್ಟದಲ್ಲಿ VIP ಪಾರ್ಟಿಯನ್ನ ಸಂಘಟಿಸಲು ಸ್ವಾಮೀಜಿಗಳು ಕೂಡ ಪ್ರಮುಖ ಪಾತ್ರ ವಹಿಸ್ತಾರಂತೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಎಲ್ಲ ನಾಯಕರ ತಮ್ಮ ಇತಿಮಿತಿನಲ್ಲಿ ಹಿಂದುಳಿದ ವರ್ಗದವರಿಗೆ ಅವಕಾಶ ಕೊಡ್ತಿದೆ. ಯಾವ ರೀತಿಯಲ್ಲಿ ಅವಕಾಶ ಕೊಡ್ತಿದ್ದಾರೆ ಅಂತಂದ್ರೆ ಅವರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಅವರು ಆ ಪಕ್ಷದ ಇತಿಮಿತಿ ಒಳಗೆ ಕೆಲಸ ಮಾಡಬೇಕು. ಅವರು ಅವರವರ ಸಮಾಜಕ್ಕಾಗಿ ಕೆಲಸ ಮಾಡಲಿಕ್ಕೆ ಸ್ವಾತಂತ್ರ್ಯ ಇಲ್ಲ. ಇಂಥ ಒಂದು ಕಟ್ಟುನಿಟ್ಟಿನ ಪರಿಸ್ಥಿತಿನಲ್ಲಿ ಇವತ್ತು ಹಿಂದುಳಿದ ಅಧಿಕಾರ ಎಲ್ಲೋ ಕೆಲವರು ಅನ್ನೊಬ್ರು ಇಲ್ಲೊಬ್ರಿಗೆ ಬಿಸಾಕ್ತಾರೆ. ಆ ಅಧಿಕಾರದಿಂದ ಅವರು ಸಮಾಜದ ಉದ್ಧಾರ ಮಾಡಕ್ ಆಗೋದಿಲ್ಲ. ಮತ್ತೆ ಬಹಳ ಪ್ರಮುಖವಾದಂತ ಯಾವುದೇ ಅಧಿಕಾರ ಕೊಟ್ಟಿರಲ್ಲ. ಅವರು ಏಜೆಂಟ್ ಆಗಿ ಬಳಸ್ಕೊಳ್ಳೋದಕ್ಕೆ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಮತದಾರ ಏನಿದ್ದಾರೆ ಅವ್ರನ್ನ ಬಳಸ್ಕೊಳ್ಳೋದಕ್ಕೆ ಏಜೆಂಟ್ ಆಗಿ ಉಪಯೋಗ ಆಗಂತವ್ರಿಗೆ ಮಾತ್ರ ಟಿಕೆಟ್ ಕೊಟ್ಟು ಇವತ್ತು ಬಹಳ ಇತಿಮಿತಿ ಒಳಗೆ ರಾಜಕೀಯ ನಡೀತಾ ಇದೆ. ಸಮಾಜಕ್ಕೋಸ್ಕರ ದುಡಿತಾರೆ, ಸಂಘಟನೆ ಮಾಡ್ತಾರೆ ಅಂತಂದ್ರೆ ಅಂತವ್ರನ್ನ ಅವರು ಯಾವುದೇ ರಾಷ್ಟ್ರೀಯ ಪಕ್ಷ ಟಿಕೆಟ್ ಕೊಡಲ್ಲ. ಅಂತ ಪರಿಸ್ಥಿತಿ ಎಲ್ಲ ಸಮಾಜಗಳು ನಾವು ನೋಡ್ತಾ ಇದೀವಿ. ಇವತ್ತು ಹಿಂದುಳಿದ ಸಮಾಜಗಳು ಸಂಘಟನೆ ಆಗ್ತಾ ಇರೋದಕ್ಕೆ ಇದೇ ಪ್ರಮುಖವಾದ ಕಾರಣ.